ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೆ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಅಧ್ಯಾತ್ಮ ಬಾಂಧವರಿಗೆ ನಮಸ್ಕಾರ. ನಾಳೆಯಿಂದ ಅಧಿಕ ಮಾಸ ಪ್ರಾರಂಭ. ಎಲ್ಲರೂ ಬೇರೆ ಬೇರೆ ವ್ರತ ನಿಯಮಗಳನ್ನು, ಪಾರಾಯಣಗಳನ್ನು ವಿಚಾರ ಮಾಡಿಕೊಂಡು ಇಟ್ಟಿರ್ತೀರಿ. ಮಾಡದಿದ್ದರೆ ಅವಶ್ಯವಾಗಿ ಮಾಡಿ. ಅಧಿಕಸ್ಯ ಅಧಿಕಂ ಫಲಂ. ಅಧಿಕ ಮಾಸದಲ್ಲಿ ಮಾಡಿದ ಒಂದೊಂದು ನಿಯಮಕ್ಕೂ ಕೂಡ ಭಗವಂತ ವಿಶಿಷ್ಟವಾದ ಫಲವನ್ನು ಕೊಡ್ತಾನೆ. ಪುರಾಣಗಳು ನಮಗೆ ಅದನ್ನು ತಿಳಿಸಿಕೊಡ್ತವೆ. ಅಧಿಕ ಮಾಸದಲ್ಲಿ ಉಪನಯನ, ಮದುವೆ ಇತ್ಯಾದಿಗಳು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಅದೊಂದು ವರ್ಜ್ಯ ಮಾಸ, ಅದೇನು ಬಹಳ ಒಳ್ಳೆಯದಲ್ಲ ಅನ್ನೋ ಭಾವನೆ ಬಹಳ ಜನರಿಗಿದೆ. ನಿಜವಾಗಿರೋದು ಅದೆಲ್ಲ ಬಿಡೋದೇ ಯಾಕೆ ಅಂತಂತಂದ್ರೆ, ಭಗವಂತನಲ್ಲಿ ನಮ್ಮ ಮನಸ್ಸು ಹೆಚ್ಚು ಹೋಗಲಿ, ಭಗವತ್ ಕಾರ್ಯಗಳು ಹೆಚ್ಚಾಗಲಿ, ಧರ್ಮದಲ್ಲಿ ಸಾಧನ ಹೆಚ್ಚಾಗಲಿ ಅನ್ನೋದಕ್ಕೆ ಉಳಿದ್ದನ್ನ ನಿಷೇಧ ಮಾಡಿದ್ದು. ಸಂಕ್ರಮಣ ಇರೋದಿಲ್ಲ ಇತ್ಯಾದಿಗಳು ಕೂಡ ಜ್ಯೋತಿಷಿಕವಾದ ಕಾರಣಗಳು ಇದ್ದೇ ಇವೆ. ಆದರೆ ನಮ್ಮ ಮನಸ್ಸು ಭಗವಂತನಲ್ಲಿ ತನ್ಮಯವಾಗುವುದಕ್ಕೆ ಇದೊಂದು ವಿಶಿಷ್ಟವಾದ ಕಾಲ. ಭಗವಂತನ ಒಂದರ್ಥದಲ್ಲಿ ವಿಭೂತಿಯನ್ನು ಹೊತ್ತಂತಹ ಮಾಸ ಈ ಅಧಿಕ ಮಾಸ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ತಮಗೆ ಸಾಧ್ಯವಾದಂತಹ 33 ಜನ ಇದಕ್ಕೆ ದೇವತೆಗಳಾದ್ದರಿಂದ 33 ಸಂಖ್ಯಾಕವಾದಂತಹ ಅನೇಕ ದಾನಗಳನ್ನು ಇಲ್ಲಿ ಹೇಳ್ತಾರೆ, ಇನ್ನನೇಕ ವ್ರತ ನಿಯಮಗಳನ್ನು ಹೇಳ್ತಾರೆ. ಆದರೆ ಒಂದು ಮಾತ್ರ ನಿಜ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಜ್ಞಾನ ಇದಕ್ಕಿಂತಲೂ ಪವಿತ್ರವಾದ ವಸ್ತು ಮತ್ತೊಂದಿಲ್ಲ. ಜ್ಞಾನಿ ತ್ವಾತ್ಮೈವ ಮೇಮತಂ. ಜ್ಞಾನವನ್ನ ಗಳಿಸ್ಲಿಕ್ಕೆ ಹೊರಟಂತಹ ವ್ಯಕ್ತಿ ಇದ್ದಾನೆ ನೋಡ್ರಿ, ಜ್ಞಾನವನ್ನ ಪಡೆದಂತಹ ಮಹಾಸಿದ್ಧ ಪುರುಷನಿದ್ದಾನಲ್ಲ, ಅವನಿಗಿಂತಲೂ ಪ್ರಿಯನಾದಂಥವ ಭಗವಂತನಿಗೆ ಮತ್ತೊಬ್ಬನಿಲ್ಲ. ಅವನು ನನ್ನ ಆತ್ಮ ಅಂತ ಕೃಷ್ಣ ಹೇಳಿಕೊಳ್ಳುವಂಥದ್ದಿದೆ. ಇಷ್ಟು ಜ್ಞಾನಕ್ಕೆ ಮಹತ್ವವನ್ನ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕೊಟ್ಟಾಗ, ಅಧಿಕ ಮಾಸ ಎಲ್ಲ ನಮ್ಮ ವ್ರತ ನಿಯಮ ಕರ್ಮ ಆಚರಣೆ ಪಾರಾಯಣ ಎಲ್ಲವನ್ನೂ ಮಾಡಿ ಜ್ಞಾನಾರ್ಜನೆಗೆ ನಾವು ಮಹತ್ವವನ್ನು ಕೊಡಲಿಲ್ಲ ಅಂತಂದ್ರೆ ಅಧಿಕ ಮಾಸವನ್ನು ಪೂರ್ಣ ಸಾರ್ಥಕಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ಜ್ಞಾನಾರ್ಜನೆಗೊಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನ ನಾವು ಮಾಡಬೇಕು ಅಂತ ವಿಚಾರ ಮಾಡಿದ್ದೇವೆ. ಹಾಗಾಗಿ ನಾನು ಗುರುಗಳಿಗೆ ಇದನ್ನ ಅವರ ಮುಂದಿಟ್ಟಾಗ ಪೂಜ್ಯ ಆಚಾರ್ಯರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಖಂಡವಾಗಿ 1 ತಿಂಗಳ ಕಾಲ, ನಾಳೆಯಿಂದ ಪ್ರತಿಪದಾದಿಂದ ಪ್ರಾರಂಭ ಮಾಡಿ ಅಮಾವಾಸ್ಯ ಬದಲು ಅದರ ಹಿಂದಿನ ದಿವಸದವರೆಗೆ, ಜೂನ್ 14 ಕೃಷ್ಣ ಪಕ್ಷದ ಚತುರ್ದಶಿಯವರೆಗೆ ನಿತ್ಯವೂ ಕೂಡ ಭಾಗವತ ಉಪನ್ಯಾಸವನ್ನ, ಭಾಗವತ ಕಥಾ ಸಂಗ್ರಹವನ್ನ ಅನುವಾದ ಮಾಡುವ ಆಜ್ಞೆಯನ್ನ ಗುರುಗಳು ಮಾಡಿದ್ದಾರೆ. ಹಾಗಾಗಿ ನಾಳೆಯಿಂದ ಸರಿಯಾಗಿ 6:30 ಗಂಟೆಗೆ ಭಾಗವತ ಉಪನ್ಯಾಸ ಇದು ಪ್ರಾರಂಭವಾಗ್ತದೆ. ಒಂದು 10 ನಿಮಿಷ ಮೊದಲೇನೆ ತಾವೆಲ್ಲರೂ ಜಾಯಿನ್ ಆದರೆ ನಿತ್ಯದಲ್ಲಿ ಪುರುಷೋತ್ತಮ ಯೋಗದ ಪಾರಾಯಣ, ರಾಮನಾಮ ಸ್ಮರಣ, ಪುರುಷೋತ್ತಮ ಮಾಸವಾದ್ದರಿಂದ ಪುರುಷೋತ್ತಮ ಯೋಗವನ್ನು ಇದರಲ್ಲಿ ಪಾರಾಯಣ ಮಾಡುವುದು ಬಹಳ ವಿಶಿಷ್ಟ. ಹಾಗಾಗಿ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ ಪಾರಾಯಣವನ್ನು ಮಾಡಿ, ಮಹಾಸ್ವಾಮಿಗಳವರ ಆಜ್ಞೆಯಂತೆ ಎಲ್ಲ ಕಡೆಗೂ ರಾಮನಾಮ ಸ್ಮರಣವನ್ನು ಸ್ವಾಮಿಗಳು ಮಾಡಿಸ್ತಾ ಇದ್ದಾರೆ. ಹೀಗಾಗಿ ರಾಮನಾಮ ಸ್ಮರಣವನ್ನು ಮಾಡಿ ಭಾಗವತವನ್ನ ಪ್ರಾರಂಭ ಮಾಡಬೇಕು. ಮೈಸೂರಿನಲ್ಲಿ ಅದ್ಭುತವಾದಂತಹ ಅಧಿಕ ಮಾಸದ ಜ್ಞಾನಸತ್ರ ನಡೆದಿದೆ. ಹಾಗಾಗಿ ಮಹಾಸ್ವಾಮಿಗಳವರ ಉಪನ್ಯಾಸ, ಅಲ್ಲಿಯ ಅನುಗ್ರಹ ಸಂದೇಶ ಪ್ರಾರಂಭವಾಗುವ ಮೊದಲು ಮುಗಿಸುವಂತಹ ವಿಚಾರದಿಂದ ಅದನ್ನ 7:45 ಅದನ್ನ ಮುಗಿಸುವಂಥದ್ದು. ಹೀಗಾಗಿ ನಾಳೆಯಿಂದ ನಮ್ಮ ಪಾಠದ ಗೂಗಲ್ ಮೀಟಿನ ಲಿಂಕ್ ಏನಿದೆ, ಪ್ರಾಯ ನಿಮಗದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆ ಗೂಗಲ್ ಮೀಟಿನ ಲಿಂಕಿಗೆ ನೀವು ಜಾಯಿನ್ ಆದ್ರೆ 6:20 ನೀವು ಸರಿಯಾಗಿ ಜಾಯಿನ್ ಆದ್ರೆ ಆ ಉಪನ್ಯಾಸವನ್ನ ತಾವೆಲ್ಲರೂ ಭಾಗವತ ಅನುವಾದವನ್ನ ಆಲಿಸಬಹುದು. ಇದಕ್ಕಿರುವಂತಹ ಮಹತ್ವ ಇನ್ಯಾವುದಕ್ಕೂ ಇಲ್ಲ. ಇದು ವಿಶಿಷ್ಟವಾದ ಸಾಧನ. ಪ್ರಾಚೀನರಂತೂ ಪೃಷ್ಠಪದಿಯ ಸಂದರ್ಭದಲ್ಲಿ ನಿತ್ಯ ಬೆಳಗ್ಗೆ ಎದ್ದು ಪೂಜೆಯನ್ನು ಮುಗಿಸಿ ಭಾಗವತ ಸಂಹಿತಾ ಪಾರಾಯಣವನ್ನು ಮಾಡ್ತಾ ಇದ್ರಂತೆ. ಪಾರಾಯಣ ಮಾಡಿ 3-4 ಗಂಟೆಯ ತನಕ ಅದನ್ನ ಸಂಜೆಯವರೆಗೆ ಅನುವಾದವನ್ನು ಮಾಡಿ, ಸಂಜೆ ಅದರ ಅನುವಾದ ಪೂರ್ಣ ಮುಗಿದಾದ ಮೇಲೆ ಸ್ವಲ್ಪ ಆಮೇಲೆ ಭೋಜನ ಸ್ವೀಕಾರ ಇತ್ಯಾದಿ ವ್ರತವನ್ನ ಪೃಷ್ಠಪದಿ ಪ್ರತಿ ವರ್ಷ ಪಾಲಿಸ್ತಾ ಇದ್ರು ಅಂತ ನಮ್ಮ ಪೂಜ್ಯ ಆಚಾರ್ಯರ ತಂದೆಯವರಾದಂತಹ ಪರಮ ಪೂಜ್ಯ ಬಿಂದಾಚಾರ್ಯ ಮೊಕಾಶಿಯವರು ಕೂಡ ಹೀಗೆ ಮಾಡ್ತಾ ಇದ್ರು ಅಂತ ನಮ್ಮ ಆಚಾರ್ಯರ ಕಥೆಯನ್ನು ಹೇಳಿದ್ರು. ಹಾಗಾಗಿ
ಹೇಳವರು ಅಷ್ಟು ಮಹಾನುಭಾವರು, ಅಂಥ ಯೋಗ್ಯತೆ ಇದ್ದವರು, ಕೇಳವರು ಕೂಡ ಅಷ್ಟೇ ನಿಷ್ಠಾದಿಂದ ಉಪವಾಸದಿಂದ ಕೇಳಿ ಸಂಜೆ ಪೂರ್ಣ ಆ ಅನುವಾದ ಮುಗದ ಮೇಲೆ ಅವರು ಪ್ರಸಾದವನ್ನು ಸ್ವೀಕಾರ ಮಾಡುವಂತಹ ಪದ್ಧತಿಯನ್ನು ಇಟ್ಕೊಳ್ತಾ ಇದ್ರು ಅಂತೆಲ್ಲ ಇದೆ. ಅಷ್ಟೆಲ್ಲ ಪ್ರಾಯ ಈಗಿನ ಕಾಲದಲ್ಲಿ ನಮಗೆ ಅಂಥ ಶಕ್ತಿಯೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಅಂತೂ ಸ್ವಲ್ಪ ಯಾರಿಗೆ ಸಾಧ್ಯವಿದೆ ಅವಶ್ಯವಾಗಿ ಕೇವಲ ಉಪಹಾರವನ್ನು ಸ್ವೀಕರಿಸಿ, ನಾನು ಮಾಡ್ತಾ ಇರೋದು ಅಷ್ಟಿದೆ ಆಚಾರ್ಯರ ಆಜ್ಞೆಯಂತೆ, ಉಪಹಾರವನ್ನು ಸ್ವೀಕಾರ ಮಾಡಿ ಅನುವಾದವಾದ ಮೇಲೆ ತಮಗೆ ಸಾಧ್ಯ ಇತ್ತು ಅಂತಂದರೆ ಭೋಜನ ಸ್ವೀಕಾರವನ್ನು ಮಾಡಬಹುದು. ಅದು ನಿಯಮ ಅಂತಿಟ್ಟುಕೊಳ್ಳೋದು ಬೇಡ. ಭೋಜನವನ್ನು ಸ್ವೀಕಾರ ಮಾಡಿದರೂ ಅಡ್ಡಿ ಇಲ್ಲ. ನಿತ್ಯದಲ್ಲಿ ಭಾಗವತ ಶ್ರವಣವನ್ನು ಮಾತ್ರ, ನಾನೆಲ್ಲ ಆನ್ಲೈನ್ ಹೇಳ್ತಾ ಇದ್ದೇನೆ, ಹೀಗಾಗಿ ವಿಜಾಪುರದೊಳಗೆ ಇರ್ರಿ, ಎಲ್ಲೇ ಇರ್ರಿ, ನಿಮ್ಮ ಮನೆಗಳಲ್ಲಿ ಭಾಗವತದ ಶ್ಲೋಕಗಳ ಒಂದು ಗುಂಜನ ಆಗಬೇಕು. ಇದು ನನ್ನ ಇಚ್ಛೆ, ಸಾತ್ವಿಕವಾದಂತಹ ಒಂದು ಪ್ರಯತ್ನ. ನಿಮ್ಮ ಮನೆಗಳಲ್ಲಿ ಭಗವಂತನ ಒಂದು ಫೋಟೋ ಇಟ್ಟು, ಭಾಗವತ ಪುಸ್ತಕ ಇತ್ತು ಅಂದರೆ ಅದನ್ನಿಟ್ಟು ಚೆಂದಾಗಿ ಹಾರದಿಂದ ಅಲಂಕಾರ ಮಾಡಿ, ಕೃಷ್ಣನ ಒಂದು ಮೂರ್ತಿ ಇತ್ತು ಅಂದರೆ ಅದನ್ನು ಅಲಂಕಾರ ಮಾಡಿ, ಅದರ ಮುಂದೆರಡು ದೀಪಗಳನ್ನು ಹಚ್ಚಿಟ್ಟು ಪೂರ್ಣ ಭಾಗವತ ಮುಗಿಯುವ ತನಕ ಅದರ ಮುಂದೆ ಕೂತು, ಯಾಕಂದರೆ ಹೇಳೋರು ನಾವಲ್ಲೇ ಅಲ್ಲ, ಗುರು ಸುಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟೇ ನಮಃ ಅಂತ ಹೇಳಿದಂತೆ ವೇದವ್ಯಾಸ ದೇವರೇ ಮುಖ್ಯವಾಗಿ ಭಾಗವತದ ಆ ಒಂದು ವ್ಯಾಖ್ಯಾನವನ್ನು ಮಾಡುವಂಥವರಾದ್ದರಿಂದ ಅವರ ಅನುಗ್ರಹವನ್ನು ಬಯಸಿ ಗುರುಗಳ ದ್ವಾರ ಅವರೇ ನಿಂತು ನುಡಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಸಂಧಾನವನ್ನು ಇಬ್ಬರೂ ಇಟ್ಟುಕೊಂಡು ಆ ಭಾಗವತದ ಪುಸ್ತಕದ ಮುಂದೆ, ಕೃಷ್ಣನ ಆ ಪ್ರತಿಮೆಯ ಮುಂದೆ, ಭಾವಚಿತ್ರದ ಮುಂದೆ ಕೂತ್ಕೊಂಡು ಶ್ರದ್ಧಾಭಕ್ತಿಗಳಿಂದ ನಿತ್ಯದಲ್ಲಿ ಆ ಭಾಗವತದ ಶ್ರವಣವನ್ನು ಎಲ್ಲರೂ ಮಾಡ್ರಿ. ಮುಗಿದ ಮೇಲೆ ನಿಮ್ಮ ಮನೆಗಳೊಳಗೇನೆ ಒಂದು ಪುಟ್ಟ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಎಲ್ಲರೂ ನಿತ್ಯದಲ್ಲಿ ಭಾಗವತವನ್ನು ಈ ರೀತಿಯಲ್ಲಿ ಆಲಿಸಿದರೆ ನನ್ನ ಪ್ರಯತ್ನ ಇದು ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ಕೊನೆಯ ದಿನ ಜೂನ್ 14ನೇ ತಾರೀಕು ಮಾತ್ರ ನೀವು ಎಲ್ಲೇ ಇರ್ರಿ, ಎಲ್ಲರೂ ಕೂಡ ವಿಜಾಪುರದಲ್ಲಿ ಈ ಒಂದು ಮಂಗಳದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ. ಮಂಗಳಕ್ಕೆ ತಾವೆಲ್ಲರೂ ಇಲ್ಲಿಯೇ ಬರಬೇಕು. ಆ ಒಂದು ಭಾಗವತದ ಈ ಜ್ಞಾನ ಯಜ್ಞವನ್ನು ಬಹಳ ಅದ್ಧೂರಿಯಾಗಿ ನಾವೆಲ್ಲರೂ ಮಾಡೋದು ಇದು ನಮ್ಮ ಸಂಕಲ್ಪ. ಇದಕ್ಕೆ ಬೇಕಾಗಿದ್ದಿಷ್ಟೇ, ನೀವು ಕೇಳುವುದರ ಜೊತೆಗೆ ನಿಮಗೆ ಗೊತ್ತಿದ್ದಂತಹ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ಒಂದು ಲಿಂಕನ್ನು ಹಂಚಿಕೊಂಡ್ರೆ ಅದು ನೀವು ಕೊಡುವಂತಹ ದಕ್ಷಿಣೆ, ಅದೇ ನನಗೆ, ಬೇರೆ ಏನಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಭಾಗವತದ ಒಂದು ಶ್ರವಣ ಇದು ನಡೀಬೇಕು ಅನ್ನೋದು ಉದ್ದೇಶ. ಅದಕ್ಕೆ ತಾವೂ ಕೂಡ ಎಲ್ಲರೂ ಕೈ ಜೋಡಿಸಬೇಕು ಅಂತ ಕಳಕಳಿಯಿಂದ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದೆಲ್ಲ ನಮ್ಮ ಆಚಾರ್ಯ ಹೇಳುವಂತೆ ಒಂದು ಸಾಧನದ ಮಾರ್ಗ. ಇದರೊಳಗೆ ನಾವು ಹೋಗೋದಲ್ದೇನೆ ಇನ್ನಿಬ್ಬರನ್ನು ಕರೆದುಕೊಂಡು ಹೋದರೆ ನಮಗೆ ಹೆಚ್ಚಿನ ಪುಣ್ಯ. ಹಾಗಾಗಿ ಸ್ವಲ್ಪ ಇದಕ್ಕಾಗಿ ನಾವು ಶ್ರಮ ಪಡಬೇಕಾಗ್ತದೆ. ನಮ್ಮ ಉಳಿದ ಕೆಲಸಗಳನ್ನು ಜೋಡಿಸಿಕೊಳ್ಳಬೇಕಾಗ್ತದೆ. ಪಾರಾಯಣ ಇತ್ಯಾದಿಗಳನ್ನು ಇಟ್ಟುಕೊಂಡಿದ್ರು ಅದನ್ನು ಬಿಡದೇನೆ ಇದರ ಶ್ರವಣವನ್ನು ಮಾಡಬೇಕಾಗ್ತದೆ. ಅಂತೂ ಆ ಸಮಯದಲ್ಲಿ ಸರಿಯಾಗಿ 6:15ರಿಂದ 7:30, 7:45 ಆ ಸಮಯವನ್ನು ಭಾಗವತ ಶ್ರವಣಕ್ಕಾಗಿ ಅಂತ ಮೀಸಲಿಟ್ಟರೆ ನನಗೆ ನೀವು ಮಾಡುವಂತಹದೊಂದು ದೊಡ್ಡ ಉಪಕಾರ ಅಂತ ನಾನು ಭಾವಿಸ್ತೇನೆ. ಅಕಸ್ಮಾತ್ತಾಗಿ ಏನೋ ಒಂದು ಕಾರಣಕ್ಕೆ ಆವಾಗ ನಿಮಗೆ ಕೇಳಲಿಕ್ಕೆ ಆಗಲಿಲ್ಲ ಅಂದ್ರೆ ಮಾತ್ರ ಮರುದಿವಸ ಅದರ ವಿಡಿಯೋ, ಅದರ ಆಡಿಯೋ ನಮ್ಮ ಈ ಸತ್ಯರಾಮ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಇರ್ತದೆ. ಅದನ್ನು ಬೇಕಾದರೆ ನೀವು ಮರುದಿನ ಆಲಿಸಬಹುದು. ಆದರೆ ಹೆಚ್ಚಾಗಿ ಅದು ನಡೆದಾಗ ಲೈವ್ ಕೇಳುವುದೇ ಅದಕ್ಕೊಂದು ವೈಶಿಷ್ಟ್ಯಪೂರ್ಣವಾದದ್ದಿರ್ತದೆ. ಹಾಗಾಗಿ ಅದನ್ನೇ ಎಲ್ಲರೂ ಮಾಡ್ರಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ, ಸರಿಯಾಗಿ 6:15ಕ್ಕೆ ನಾಳೆ ನಿಮಗಾಗಿ ನಾನೆಲ್ಲ ಅಲ್ಲಿ ಕಾಯ್ತಾ ಇರ್ತೇನೆ ಆನ್ಲೈನ್ನಲ್ಲಿ. ನೀವೆಲ್ಲರೂ ಜಾಯಿನ್ ಆಗಿ ಭಾಗವತ ಶ್ರವಣವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ, ದೀಪವನ್ನು ಹಚ್ಚಿಟ್ಟು ಭಾಗವತದ ಶ್ರವಣವನ್ನು ನಾವು ಗುರುಗಳ ದ್ವಾರ, ಭಗವಂತನ ದ್ವಾರ ಮಾಡ್ತಾ ಇದ್ದೇವೆ ಅನ್ನೋ ಅನುಸಂಧಾನದಿಂದ ಶ್ರದ್ಧಾಭಕ್ತಿಯಿಂದ ನಿಮ್ಮ ಮನೆಯಲ್ಲಿನ ಎಲ್ಲ ಕಷ್ಟಗಳ ಪರಿಹಾರ, ಎಲ್ಲ ಮನೋಭೀಷ್ಟಗಳ ಸಿದ್ಧಿ ಈ ಭಾಗವತ ಶ್ರವಣದಿಂದ ಆಗ್ತದೆ ಅಂತನ್ನುವುದನ್ನು ಪರಿಪೂರ್ಣವಾಗಿ ವಿಶ್ವಾಸ ಇಟ್ಟು ತಾವು ಶ್ರವಣವನ್ನು ಮಾಡ್ರಿ ಅಂತ ನಾನು ಮತ್ತೊಮ್ಮೆ ಇದರಲ್ಲಿ ಕೇಳಿಕೊಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.